ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ಗಳು ಸೇಫ್ ಝೋನ್ಗೆ ಹೋದಂತೆ ರಾಜ್ಯ ಬಿಜೆಪಿಯಲ್ಲೂ ಕೂಡ ಈಗ ತಕ್ಕ ಮಟ್ಟಿಗೆ 1 ವರ್ಷಕ್ಕೆ ವಿಜೇಂದ್ರ ಸೇಫ್ ಝೋನ್ ಎಂದು ಹೇಳಲಾಗ್ತಿದೆ. ವರಿಷ್ಠರ ಭೇಟಿ ಬಳಿಕ ಉತ್ಸಾಹದಲ್ಲಿ ವಿಜೇಂದ್ರ ಓಡಾಟ. 1 ವರ್ಷ ವಿಜೇಂದ್ರರವರನ್ನ ಯಾರು ಮುಟ್ಟಂಗಿಲ್ಲ ತಟ್ಟಂಗಿಲ್ಲ. ಈಸ್ ಇನ್ ಸೇಫ್ ಝೋನ್. ವರಿಷ್ಠರ ಭೇಟಿ ಬಳಿಕ ಉತ್ಸಾಹದಲ್ಲಿ ವಿಜೇಂದ್ರ ಓಡಾಟ. ಒಂದು ಕಡೆ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಗದ್ದಲ, ಮತ್ತೊಂದು ಕಡೆ ವಿಪಕ್ಷ ಬಿಜೆಪಿಯಲ್ಲೂ ಬಿಕ್ಕಟ್ಟು ಶಮನವಾಗಿಲ್ಲ. ಅಧ್ಯಕ್ಷ ಸ್ಥಾನದಲ್ಲಿ ವಿಜೇಂದ್ರ ಮುಂದುವರಿಯುತ್ತಾರಾ? ಹೊಸ ಅಧ್ಯಕ್ಷರ ನೇಮಕ ಯಾವಾಗ ಆಗುತ್ತೆ? ಈ ರೀತಿಯಾಗಿ ವಾತಾವರಣ ಬಿಜೆಪಿಯಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡುತ್ತಿದೆ. ವಿಜೇಂದ್ರ ನೇಮಕವಾಗಿ 2 ವರ್ಷ ಕಳೆದಿದೆ. 2 ವರ್ಷದ ರಿಪೋರ್ಟ್ ಸಲ್ಲಿಕೆ ಮಾಡಿದ ವಿಜಯೇಂದ್ರ ಸದ್ಯ ವಿಜೇಂದ್ರ ಬದಲಾವಣೆ ಇಲ್ಲ ಎನ್ನುತ್ತಿದೆ ಹೈಕಮಾಂಡ್. ಇನ್ನು 1 ವರ್ಷ ಯಥಾಸ್ಥಿತಿ ಕಾಪಾಡಿಕೊಳ್ಳಲು ಸೂಚನೆ ಕೊಡ್ತಾ 1 ವರ್ಷ ವಿಜೇಂದ್ರ ಸೇಫ್ ಝೋನು. ವಿಜೇಂದ್ರ ರಾಜ್ಯ ಬಿಜೆಪಿ ಅಧ್ಯಕ್ಷ ಪಟ್ಟಕ್ಕೆ ಏರಿದ ನಂತರ ಬಿಜೆಪಿಯ ಒಳಗೊಳಗೆ ಬಂಡಾಯಗಳೆದ್ದೇಳ್ತಾ ಒಬ್ಬ ಅಧ್ಯಕ್ಷನನ್ನ ಬದಲಾವಣೆ ಮಾಡೋದಕ್ಕೆ ನಾನಾ ಕಾರಣಗಳಿದೆ. ಆ ಕಾರಣಗಳ ಪ್ರಮುಖ ಕಾರಣಗಳನ್ನು ನಾನು ಹೇಳ್ತಾ ಇದ್ದೀನಿ. ನಳಿನ್ ಕುಮಾರ್ ಕಟೀಲರ ಆಡಳಿತಾವಧಿಯಲ್ಲಿ ಬಿಜೆಪಿಯಲ್ಲಿ ಇದ್ದಂತಹ ಬಿಕ್ಕಟ್ಟು ವಿಜೇಂದ್ರರು ಬಂದ ನಂತರ ಬದಲಾಗಿರುತ್ತಾ? ನಳಿನ್ ಕುಮಾರ್ ಕಟೀಲ್ ರವರು ಇದ್ದಂತಹ ಅವಧಿಯಲ್ಲಿ ಕೋರ್ ಕಮಿಟಿಯಲ್ಲಿ ನಾಯಕರ ನಡುವೆ ಭಿನ್ನಾಭಿಪ್ರಾಯಗಳಿತ್ತ? ಅದು ಈಗ ಯಾವ ಮಟ್ಟಕ್ಕಿದೆ? ಮುಂಬರುವಂತಹ ಸ್ಥಳೀಯ ಎಲೆಕ್ಷನ್ನಲ್ಲಿ ಬಿಜೆಪಿಗರಿಗೆ ಎಷ್ಟು ಪ್ರತಿಶತ ಮತದಾನ ನಡೆಯುತ್ತೆ? ಇವೆಲ್ಲವೂ ಕೌಂಟ್ ಆಗುತ್ತೆ. ಸುಮ್ಮನೆ ಏನೋ ಒಂದು ಸೌಂದರ್ಯಕ್ಕೆ ತಂದ ಆ ಚೇರಲ್ಲಿ ಕೂರಿಸೋದಲ್ಲ. ಬಿಜೆಪಿಯಲ್ಲಿ ಆಗಬಹುದಾಗಿರುವ ಡೆವಲಪ್ಮೆಂಟ್ಗಳು ಮತ್ತು ಅಧ್ಯಕ್ಷನಿಗೆ ಕೊಡಲಾಗಿರುವ ಟಾರ್ಗೆಟ್ಟಿನ ಅಚೀವ್ಮೆಂಟು, ಇನ್ನು ಆ ಅಧ್ಯಕ್ಷನ ಪರ್ಫಾರ್ಮೆನ್ಸು. ಸುಮ್ಮನೆ ಭುಜಕ್ಕೆ ಕೇಸರಿ ಶಾಲ್ ಹಾಕೊಂಡು ಕರೆದ ಕಡೆ ಹೋಗಿ ಭಾಷಣ ಮಾಡಿ ಬಂದರೆ ಅಧ್ಯಕ್ಷ ಸ್ಥಾನ ಪೂರ್ತಿ ಆಗೋದಲ್ಲ. ಬಿಜೆಪಿಯ ಇಂಟರ್ನಲ್ ಬೇರುಗಳನ್ನು ಗಟ್ಟಿಪಡಿಸಬೇಕು. ಬಿಜೆಪಿಯ ಎಲ್ಲ ಸಮುದಾಯದ ನಾಯಕರನ್ನ ವಿಶ್ವಾಸದಲ್ಲಿಟ್ಕೋಬೇಕು. ದಲಿತ ನಾಯಕರನ್ನ ನಂಬಿಕೆಯಲ್ಲಿಟ್ಕೋಬೇಕು. ಲಿಂಗಾಯತ ನಾಯಕರನ್ನು ವಿಶ್ವಾಸದಲ್ಲಿಟ್ಕೋಬೇಕು. ಇನ್ನು ಬಿಜೆಪಿಯ ಅಲ್ಪಸಂಖ್ಯಾತ ಮುಸ್ಲಿಂ ನಾಯಕರನ್ನು ಕೂಡ ವಿಶ್ವಾಸದಲ್ಲಿಟ್ಕೋಬೇಕು. ಎಲ್ಲವೂ ಬ್ಯಾಲೆನ್ಸಿಂಗ್ ನಡೆಯುತ್ತೆ. ಯಾವುದರಲ್ಲಿ? ಈ ಸ್ಟೇಟ್ ಪ್ರೆಸಿಡೆಂಟ್ ಗಿರಿಯಲ್ಲಿ. ಒಂದು ಕಡೆ ಸಣ್ಣ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೂ ಕೂಡ ಅತಿ ರಿಸ್ಕ್. ಆ ರಿಸ್ಕಿನ ಭಾಗವಾಗಿತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಬಂಡಾಯ, ಕೆಎಸ್ ಈಶ್ವರಪ್ಪರ ಬಂಡಾಯ, ಸಿದ್ದೇಶ್ವರ್ ಬಂಡಾಯ, ರಮೇಶ್ ಜಾರಕಿಹೊಳಿಯ ಬಂಡಾಯ. ಆದರೆ ಕೆಲವೊಂದು ಬಂಡಾಯಕ್ಕೆ ಬಿಜೆಪಿಯ ಹೈಕಮಾಂಡ್ ಸೊಪ್ಪೆ ಹಾಕೋದಿಲ್ಲ. ಆ ಪೈಕಿ ಯತ್ನಾಳ್ ಬಂಡಾಯ, ಈಶ್ವರಪ್ಪ ಬಂಡಾಯ. ಹೋಗ್ತಾರೆ, ಏನು ನಷ್ಟ ಆಗೋದೇನು ಇಲ್ಲ ಅಂತ ಬಿಜೆಪಿ. ಬಿವೈ ವಿಜೇಂದ್ರರ ಪ್ರಬುದ್ಧವಾದ, ಸಮರ್ಥನೀಯವಾದ, ಖಂಡತುಂಡವಾದಂತಹ ಖಂಡನಾತ್ಮಕ ನಿರ್ಧಾರಗಳು ಅವರನ್ನ ಸೇಫ್ ಝೋನಿಗೆ ತಂದಿದೆ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸು ಅಂತ ಸದಾನಂದ ಗೌಡರು ಯತ್ನಾಳ್ ಹೇಳಿದ ಮಾತ್ರಕ್ಕೆ ಬಿವೈ ವಿಜೇಂದ್ರರ ಆ ಝೋನು ಅಪಾಯದ ಅಂಚಿಗೆ ಬರಲಿಲ್ಲ. ನೋಡಿ, ಯಾರೋ ಒಂದಿಬ್ಬರು ಕಾಂಗ್ರೆಸ್ ಜೊತೆ ರಾಜಾಹುಲಿ ಫ್ಯಾಮಿಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೆಸುತ್ತಿದೆ ಅನ್ನೋ ಆರೋಪಕ್ಕೇನು ಹೈಕಮಾಂಡ್ ನಾಯಕರು ತಲೆ ಕೆಡಿಸಿಕೊಳ್ಳಲಿಲ್ಲ. ಮತ್ತೊಂದು ವರ್ಷ ನಡೆಸೋ ಆಡಳಿತನ ನೋಡೋಣ, ಏನೋ ಒಂದು ಸಣ್ಣ ಬದಲಾವಣೆ ಇದೆ, ಮುಂದುವರಿಸಿ ಅನ್ನೋ ಅರ್ಥಕ್ಕೆ ಬಂದಿದೆ. ಒಟ್ಟಾರೆ 1 ವರ್ಷ ವಿಜೇಂದ್ರರ ಸೇಫ್ ಝೋನ್. ವರಿಷ್ಠರ ಭೇಟಿ ಬಳಿಕ ಉತ್ಸಾಹದಲ್ಲಿ ವಿಜೇಂದ್ರ ಓಡಾಟ. ಒಂದು ಕಡೆ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಗದ್ದಲ, ಆದರೆ ಮತ್ತೊಂದು ಕಡೆ ವಿಪಕ್ಷ ಬಿಜೆಪಿಯಲ್ಲೂ ಬಿಕ್ಕಟ್ಟು ಶಮನವಾಗಿಲ್ಲ. ಅಧ್ಯಕ್ಷ ಸ್ಥಾನದಲ್ಲಿ ವಿಜೇಂದ್ರ ಮುಂದುವರಿಯುತ್ತಾರಾ ಅನ್ನೋ ಪ್ರಶ್ನೆಗಳು ಕಾಡುತ್ತಿದೆ. ಹೊಸ ಅಧ್ಯಕ್ಷರ ನೇಮಕ ಯಾವಾಗ ಆಗುತ್ತೆ? ಈ ರೀತಿಯಾಗಿ ವಾತಾವರಣ ಬಿಜೆಪಿಯಲ್ಲಿ ಗೊಂದಲ ಸೃಷ್ಟಿ ಮಾಡ್ತಾ ಇದೆ. ವಿಜೇಂದ್ರ ನೇಮಕವಾಗಿ 2 ವರ್ಷ ಕಳೆದಿದೆ. 2 ವರ್ಷದ ರಿಪೋರ್ಟ್ ಸಲ್ಲಿಕೆ ಮಾಡಿದ ವಿಜೇಂದ್ರ ಅದಕ್ಕೆ ತೃಪ್ತಿ ವ್ಯಕ್ತಪಡಿಸಿದ ಬಿಜೆಪಿ ಹೈಕಮಾಂಡ್. ಸದ್ಯ ವಿಜೇಂದ್ರ ಬದಲಾವಣೆ ಇಲ್ಲ ಎನ್ನುತ್ತಿದೆ ಹೈಕಮಾಂಡ್. ಇನ್ನು 1 ವರ್ಷ ಯಥಾಸ್ಥಿತಿ ಕಾಪಾಡಿಕೊಳ್ಳೋದಕ್ಕೆ ಸೂಚನೆ ಕೊಡ್ತಾ ಎನ್ನುವಂತಹ ಒಂದಷ್ಟು ವಿಚಾರಗಳು ಕೂಡ
ಸೊಸೈಟಿಯಲ್ಲಿ ಹರಿದಾಡುತ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.